ನೋಡಿ ಸ್ನೇಹಿತರೆ, ಹೇಗಿದೆ ಡಿಸ್ಪ್ಲೇ. ಎಗ್ ಬಿಡಿಸ್ಕೊಂಡಿದ್ದೀನಲ್ಲ ಅದನ್ನು ಹಾಕಿ ಒಂದ್ಸಲ ನೋಡಿ ಫ್ರೆಂಡ್ಸ್. ಈಗ ಆಗಿದೆ ತರಕಾರಿ, ಸ್ವಲ್ಪ ನಾನು ಎಕ್ಸ್ಟ್ರಾ ಆಗಿರೋ ತೆಗೆದಿಟ್ಟು ನೋಡಿ ಫ್ರೆಂಡ್ಸ್. ಈಗ ನಾನು ಇದಕ್ಕೆ ಸೋಯಾ ಸಾಸ್ ಹಾಕಿದ್ದೀನಿ. ಇದರಲ್ಲಿ 2 ಸ್ಪೂನ್ ಹಾಕಿ ಮಿಕ್ಸ್ ಮಾಡಿ ನೋಡಿ ಹಾಕಿದ್ದೀನಿ ತರಕಾರಿ. ನಾನು ಸ್ವಲ್ಪ ತರಕಾರಿ ಜಾಸ್ತಿ ಆಗಿದೆ. ಏನು ಮಾಡ್ತೀನಿ, ಇದು ಬೇಯಿಸ್ಬಿಟ್ಟು ನೀವು ಅನ್ಕೋಬೋದು ಏಕಪ್ಪ ಇವಳು ಎಗ್ ಬೇಯಿಸಿದಾಳೆ ಅಂದ್ಕೊಂಡು. ನನ್ನ ಹಸ್ಬೆಂಡ್ ಅಂದರು ಬರೀ ವೆಜ್ ಫ್ರೈಡ್ ರೈಸ್ ಹಾಕಿದ್ದೀನಿ. ಸ್ವಲ್ಪ 1 ಸ್ಪೂನ್ ತುಪ್ಪ, 1 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಸೊ ಈಗ ನಾನು ವೆಜ್ ಫ್ರೈಡ್ ರೈಸ್ ಮಾಡ್ತಾ ಇದ್ದೀನಿ. ಸೊ ಆಲ್ ವೆಜಿಟೇಬಲ್ಸ್ ಹಾಕಿದ್ದೀನಿ. ಗುಡ್ ಆಫ್ಟರ್ನೂನ್. ನೋಡಿ 2:30ಗೆ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಅಡುಗೆ. ಇವತ್ತೆಲ್ಲ ನಂದು ಲೇಟು ರೀ. ಸೊ ಸಂಡೇ ಎಲ್ಲ ನಿಧಾನ ಎದ್ದಿದ್ದು, ಸ್ವಲ್ಪ ಹೊರಗಡೆ ಓಡಾಡಿ ಬಂದಿದ್ದು. ಸೊ ಈಗ ನಾನು ವೆಜ್ ಫ್ರೈಡ್ ರೈಸ್ ಮಾಡ್ತಾ ಇದ್ದೀನಿ. ಸೊ ಆಲ್ ವೆಜಿಟೇಬಲ್ಸ್ ಹಾಕಿದ್ದೀನಿ. ಓಕೆ, ಇದು ಕ್ಯಾಪ್ಸಿಕಮ್, ಕ್ಯಾರೆಟು, ಬೇಬಿಕಾರ್ನ್, ಆಮೇಲೆ ಬೀನ್ಸು, ದೆನ್ ಇದು ಏನ್ರಿ ಏನು ಹೇಳ್ತಾರಪ್ಪ ಅದು, ನಮ್ಮ ಹೆಸರು ಮರ್ತೋಯ್ತಲ್ಲಪ್ಪ ಇದ್ರದ್ದು, ಈರುಳ್ಳಿದು ಎಲ್ಲೇ ರೀ, ಏನು ಹೇಳ್ತಾರೆ ಅದಕ್ಕೆ, ಸ್ಪ್ರಿಂಗ್ ಆನಿಯನ್ ಮರ್ತೋಯ್ತು. ಈರುಳ್ಳಿ ಒಗ್ಗರಣೆಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಒಂದು ಇಷ್ಟಕ್ಕೆ ಎಷ್ಟು ಬೇಕು, 1.5 ಸ್ಪೂನ್ ಹಾಕಿದ್ದು ಸಾಕು. ರೈಸ್ ನಾನು ಮಾಡ್ಕೊಂಡ್ಬಿಟ್ಟಿದ್ದೇನೆ. ಓಕೆನಾ. ಅದಕ್ಕೆ ಸೋಯಾ ಸಾಸ್ ಹಾಕ್ಬೇಕು ಫ್ರೈಡ್ ರೈಸಿಗೆ. ದಿಸ್ ಇಸ್ ದ ಮೇನ್ ಇಂಗ್ರೀಡಿಯೆಂಟ್. ಅಷ್ಟೇ ರೀ. ಒಗ್ಗರಣೆ ಹಾಕಿ ತರಕಾರಿ ಬೇಯಿಸಿ ಎಲ್ಲ ಹಾಕಿ ಇದನ್ನು ಆಮೇಲೆ ಆಯಿಸಲ್ಲಿ ಮಿಕ್ಸ್ ಮಾಡಿ ಸೋಯಾ ಸಾಸ್ ಹಾಕಿ ನೋಡ್ಕೊಳ್ಳಿ ಸೆಟ್. ಸ್ವಲ್ಪ ಗರಂ ಮಸಾಲ ಪೌಡ್ರ್, ಚಿಲ್ಲಿ ಪೌಡ್ರ್ ಬೇಕಿದ್ರೆ ಹಾಕ್ಕೋಬೇಕು. ಚಿಲ್ಲಿ ಬೇಕೇ ಬೇಕಲ್ಲ, ಇಲ್ಲದೆ ಖಾರ ಇರಲ್ಲ. ಚಿಲ್ಲಿ ಪೌಡ್ರ್, ಹಲ್ದಿ ಪೌಡರ್, ಗರಂ ಮಸಾಲ ಪೌಡ್ರ್, ಆಮೇಲೆ ಧನಿಯಾ ಪೌಡ್ರ್ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಸೋಯಾ ಸಾಸ್ ಹಾಕ್ಕೊಳ್ಳಿ. ತುಂಬ ಚೆನ್ನಾಗಿ. ನಾನು ರೈಸ್ಗೆ ಉಪ್ಪು ಹಾಕ್ಬಿಟ್ಟಿದ್ದೀನಿ. ಸೊ ಈಗ ತರಕಾರಿ ಬೇಯಿಸುವಾಗ ಉಪ್ಪು ಹಾಕ್ಕೊಂಬಿಡಿ, ಗೊತ್ತಾ. ಸೊ ಮತ್ತೇನು ರೀ ಫ್ರೆಂಡ್ಸ್, ಸಂಡೇ ಹಾಗೆ ಬಿಡ್ತು. ಹಾಫ್ ಅ ಡೇ ಇನ್ನು ಉಳಿದಿದೆ, ಹಾಫ್ ಡೇ. ಸೊ ಮತ್ತೆ ನಾಳೆಯಿಂದ ವೀಕ್ ಸ್ಟಾರ್ಟ್, ಮಂಡೇ. ನಿಧಾನ ಬರ್ತಾ ಇದೆಲ್ಲ ಶ್ರಾವಣ. ಸೊ ಗೆಟ್ ರೆಡಿ. ಎಲ್ಲ ಹಬ್ಬಕ್ಕೆ ರೆಡಿ ಆಗ್ಬೇಕು ನೀವೆಲ್ಲರೂ, ಆಯಿತಾ. ಸೊ ಮತ್ತೇನು ರೀ, ಹೇಳ್ತಾ ಇರಿ ಹೊಸ ಏನಾದ್ರು ಬಿಸಿ ಬಿಸಿ ಸುದ್ದಿ ಇದ್ರೆ. ಈಗ ಮಳೆಯಿಂದ ಎಲ್ಲ ಕಡೆ ಒಳ್ಳೆ ಸುದ್ದಿ ಇಲ್ಲ, ಬರೀ ಮಳೆಯಿಂದ ಬೇಜಾರಾಗುತ್ತೆ ನೋಡೋಕ್ಕೆ, ನ್ಯೂಸೇ ನೋಡೋಕ್ಕೆ ಬೇಜಾರಾಗುತ್ತೆ. ಹಾಕಿದ್ದೀನಿ ಸ್ವಲ್ಪ 1 ಸ್ಪೂನ್ ತುಪ್ಪ, 1 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಲ್ಲ ಮಿಕ್ಸ್ ಮಾಡಿದ್ದೀನಿ. ಸೊ ತುಪ್ಪಕ್ಕೆ ಒಳ್ಳೆ ಫ್ಲೇವರ್ ಬರುತ್ತಲ್ಲ. ಸೊ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಬ್ರೌನಿಷ್ ಆಗಬೇಕು. ಓಕೆ. ಈಗ ನೀವು ಇನ್ ಬಿಟ್ವೀನೇ ಬೇಕಿದ್ರೆ ಇದು ಹಾಕ್ಕೋಬೋದು. 1.5 ಸ್ಪೂನ್ ಹಾಕ್ಕೊಳ್ಳಿ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಓಕೆ, ಅದು ಇದ್ರ ಜೊತೆನೇ ಫ್ರೈ ಆಗುತ್ತೆ. ಚೆನ್ನಾಗಿ ಫ್ರೈ ಆಗಬೇಕು, ಅದು ಹಸಿ ವಾಸನೆ ಹೋಗಬೇಕು, ಆಯಿತಾ. ಎಸ್, ನೋಡಿ ಫ್ರೆಂಡ್ಸ್ ಮಾಡ್ತಾ ಇದ್ದೀನಿ, ಆಯಿತಾ. ಚೆನ್ನಾಗಿ ಸಣ್ಣ ಸಿಮ್ಮಲ್ಲಿ ಇಡಿ, ಆಯಿತಾ. ಏನಿಲ್ಲ ರೀ, ಜಾಸ್ತಿ ಇಲ್ಲ. ಹೇಗೂ ರೈಸ್ ಮಾಡ್ಕೊಂಡಿದ್ರೆ ತರಕಾರಿ ಬೇಯಬೇಕು ಅಷ್ಟೇ. ಇದು ಹಾಕಬೇಕು ನೀವು, ಏನು ಹೇಳಿ, ಸೋಯಾ ಸಾಸ್ ಅದನ್ನು ಹಾಕಬೇಕು. ಓಕೆ, 5 ಮಿನಿಟ್ಸ್ ಇರೋಣ. ಇವತ್ತೆಲ್ಲ ಲೇಟ್ ಆಗಿದೆ ರೀ, ಊಟನೂ ಸಂಡೇ ಇಲ್ಲ, ಕ್ಲಾಸ್ ಇಲ್ಲ ಇವತ್ತು ಇರಬೇಕು. ಅದಕ್ಕೆ ಆರಾಮಾಗಿ ಟೇಕ್ ಮೈ ಓನ್ ಟೈಮ್ ಅಷ್ಟೇ, ಆಯಿತಾ. ಸೊ ಹೇಗಿದ್ದೀರಾ? ಆಲ್ ಗುಡ್, ಆಲ್ ಫೈನ್. ಏನು ಮಾಡಿದ್ರಿ ಸಂಡೇ? ಎಲ್ಲ ಅದೇ ಕೆಲಸಗಳೆಲ್ಲ ದಿನಚರಿ. ಅಯ್ಯೋ ಬೇಜಾರಪ್ಪ. ವೀಕೆಂಡ್ ಎಂಡ್ ಬಟ್ಟೆ ತೊಳೆಯೋದು, ಬಟ್ಟೆ ಅರೇಂಜ್ ಮಾಡೋದು, ಇವೇ ಕೆಲಸಗಳು. ನೀವು ಅನ್ಕೋಬೋದು ಏಕಪ್ಪ ಇವಳು ಎಗ್ ಬೇಯಿಸಿದಾಳೆ ಅಂದ್ಕೊಂಡು. ನನ್ನ ಹಸ್ಬೆಂಡ್ ಅಂದರು ಬರೀ ವೆಜ್ ಫ್ರೈಡ್ ರೈಸ್ ಹಾಕೆ ಎಗ್ಗು ಮಾಡೋಣ, ಎಗ್ ವೆಜ್ ಫ್ರೈಡ್ ರೈಸ್. ಓಕೆನಾ. ಸೊ ಅದು ಅವ್ರದ್ದು ಚಾಯ್ಸ್. ನೋಡಿ ಇನ್ನು ಆಗಬೇಕು ಒಂದು 5 ಮಿನಿಟ್ಸು. ಅಷ್ಟೇ ವಾಸನೆ ಹೋಗ್ಬೇಕ್ರಿ. ಓಹೋ, ಇವತ್ತು ಹ್ಯಾಪಿ ಫ್ರೆಂಡ್ಶಿಪ್ ಡೇ ಅಂತೆ, ಹೌದಾ. ಸೊ ಯು ಆರ್ ಆಲ್ ಮೈ ಫ್ರೆಂಡ್ಸ್ ಅಲ್ಲ, ನೀವೆಲ್ಲ ನನ್ನ ಆತ್ಮೀಯ ಸ್ನೇಹಿತರು. ದೇವ್ರು ನಿಮಗೆಲ್ಲ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು, ಮೇನ್ ಆರೋಗ್ಯ ಒಳ್ಳೇದು ಕೊಟ್ಟು ನಿಮ್ಮನ್ನೆಲ್ಲ ಕಾಪಾಡಲಿ, ಆಯಿತಾ. ಹ್ಯಾಪಿ ಫ್ರೆಂಡ್ಶಿಪ್ ಡೇ ರೀ ಟು ಮೈ ಆಲ್ ಫ್ರೆಂಡ್ಸ್. ಇಟ್ಸ್ ಎ ಸ್ಪೆಷಲ್ ಡೇ ಫಾರ್ ಆಲ್ ದ ಫ್ರೆಂಡ್ಸ್, ಬಿಕಾಸ್ ಫ್ರೆಂಡ್ಸೇ ಫಸ್ಟ್ ಬರೋದು. ಪ್ರತಿ ಕಷ್ಟ ಕಾಲದಲ್ಲಿ ಆಗಲಿ, ನಮ್ಮ ಇದರಲ್ಲಿ ನಾವು ವಿ ಶೇರ್ ಅವರ್ ಇನರ್ ಫೀಲಿಂಗ್ಸ್. ನಮ್ಮ ಮನದಾಳದ ಭಾವನೆಗಳನ್ನು ನಾವು ಹಂಚ್ಕೊಳ್ಳೋದೇ ನಮ್ಮ ಫ್ರೆಂಡ್ಸ್ ಹತ್ರ, ಗೆಳೆಯರೇ, ಆತ್ಮೀಯ ಗೆಳೆಯರು. ಸೊ ಎಲ್ಲ ನನ್ನ ಸ್ನೇಹಿತರಿಗೂ ವೆರಿ ಹ್ಯಾಪಿ ಫ್ರೆಂಡ್ಶಿಪ್ ಡೇ ರೀ. ಗಾಡ್ ಬ್ಲೆಸ್. ಓಕೆ, ನೋಡಿ ಹಾಕಿದ್ದೀನಿ ತರಕಾರಿ. ನಾನು ಸ್ವಲ್ಪ ತರಕಾರಿ ಜಾಸ್ತಿ ಆಗಿದೆ. ಏನು ಮಾಡ್ತೀನಿ, ಇದು ಬೇಯಿಸ್ಬಿಟ್ಟು ಸ್ವಲ್ಪ ತೆಗೆದ್ಬಿಟ್ಟು ಹೀಗೆ ಬಾಯ್ಲ್ಡ್ ವೆಜಿಟೇಬಲ್ಸ್ ಥರ ಏನಾದ್ರು ಚಾಟ್ ಮಸಾಲ ಏನಾದರೂ ಹಾಕಿ ಹೀಗೆ ತಿನ್ಬೋದು. ವೆರಿ ಗುಡ್.
ಬರೀ ಬೇಯಿಸ್ಕೊಂಡು ಹಾಕೊಳ್ಳಿ. ಯಾಕಂದ್ರೆ ಜಾಸ್ತಿ ಇಟ್ಟರು ಏನು ಗೊತ್ತಾ, ಕರೆಂಟ್ ಹೋಗ್ತಾ ಇರ್ತಾರೆ, ತರಕಾರಿ ಎಲ್ಲ ಹಾಳಾಗ್ಬಿಟ್ರೆ ಮತ್ತೆ ಹೊಟ್ಟೆ ಉರಿಯುತ್ತೆ. ನೋಡಿ ಹೇಗಿದೆ ಕಲರ್, ಸೂಪರಾ. ತೆಗ್ದ್ಬಿಟ್ಟು ಸಪ್ರೇಟ್ ಮಾಡ್ಕೊಳ್ತೇನೆ. ಉಳಿದು ಎಷ್ಟು ಬೇಕು ಅಷ್ಟು ರಿಕ್ವೈರ್ಡ್ ಹಾಕೊಳ್ತೀನಿ. ಮತ್ತೆ ಏನು ಗೊತ್ತೇನ್ರಿ, ಇದು ರೈಸ್ ಉದ್ರುದ್ರ ಆಗ್ಬೇಕಾಯ್ತಾ, ಸ್ಟಿಕ್ಕಿ ಆಗ್ಬಾರ್ದು, ಹೀಗೆ ಉದ್ರುದ್ರಾಗಿ. ಈಗ ನಾನು ಇದಕ್ಕೆ ಸೋಯಾ ಸಾಸ್ ಆ್ಯಡ್ ಮಾಡ್ತೀನಿ, ಒಂದು 2 ಸ್ಪೂನ್ ಅಷ್ಟೇನೆ. ಆಮೇಲೆ ನೋಡ್ತೀನಿ ರಿಕ್ವೈರ್ಡ್ ದನ್ನುಂಟೆ ಎಲ್ಲ ಬೇಕಿದ್ರೆ ಹಾಕ್ತೀನಿ ಅಷ್ಟೇನೆ. ಓಕೆನಾ? ನಿಮ್ದೆಲ್ಲ ಊಟ ಆಗಿರ್ಬೇಕಲ್ವಾ? 2:45 ಟೈಮ್ ಏನು ಸ್ನಾನವೇ ಆಗಿಲ್ಲ, ಏನೂ ಆಗಿಲ್ಲ, ಎಲ್ಲ ಲೇಟ್ ಫ್ರೆಂಡ್ಸ್. ಈಗ ನಾನು ಇದಕ್ಕೆ ಸೋಯಾ ಸಾಸ್ ಹಾಕಿದ್ದೀನಿ, ಇದರಲ್ಲಿ 2 ಸ್ಪೂನ್ ಹಾಕಿ ಮಿಕ್ಸ್ ಮಾಡಿದ್ದೀನಿ ಆಯಿತಾ. ಸೋಯಾ ಸಾಸ್ ಹಾಕಿದ್ಮೇಲೆ ಸ್ವಲ್ಪ ಮೆತ್ತಗಾಗುತ್ತೆ ಅಂತ ಓಕೆ. ಆಮೇಲೆ ಎಗ್ಗಲ್ಲಿ ಬಿಡಿಸಿಟ್ಕೊಂಡಿದ್ದೀನಿ ಆಯಿತಾ. ತರಕಾರಿ ಇಲ್ಲಿ ಬೇಯ್ತಾ ಇದೆ, ನೀರು ಇರಬಾರ್ದು, ನೀರು ತೆಗೆದ್ಬಿಡ್ತೀನಿ, ಅದು ಬೇಯಿಸಿರೋದು ಸ್ವಲ್ಪ ಇದೆ. ಸಪ್ರೇಟ್ ಮಾಡ್ಕೊಳ್ಳಿ. ಆಮೇಲೆ ನೀವು ಪುಡಿಗಳನ್ನು ಆಮೇಲೆ ಹಾಕ್ಕೊಳ್ಳಿ. ಚಿಲ್ಲಿ ಪೌಡ್ರು, ಗರಂ ಮಸಾಲೆ ಪೌಡ್ರು, ಧನಿಯಾ ಪೌಡ್ರು ಎಲ್ಲ ಹಾಕಿ ಎಲ್ಲ ಮಿಕ್ಸ್ ಮಾಡಿ ಒಂದ್ಸಲ ಟೇಸ್ಟ್ ನೋಡಿ ಆಯಿತಾ. ಅಷ್ಟೇ ರೀ, ಎಲ್ಲ ಆದ್ಮೇಲೆ ತೋರಿಸ್ತೀನಿ. ವೆಜ್ ಎಗ್ ಫ್ರೈಡ್ ರೈಸ್. ಓಕೆನಾ? ಈಗ ಆಗಿದೆ. ತರಕಾರಿ ಸ್ವಲ್ಪ ನಾನು ಎಕ್ಸ್ಟ್ರಾ ಆಗಿರೋ ತೆಗೆದಿಟ್ಟಿದ್ದೀನಿ ಆಯಿತಾ, ಇದು ಎಕ್ಸ್ಟ್ರಾ. ಓಕೆ, ಈಗ ನಾನು ರೈಸ್ ಮಿಕ್ಸ್ ಮಾಡ್ತೀನಿ. ನೀರೆಲ್ಲ ಇದಾಗಿದೆ, ಕ್ಲೀನಾಗಿದೆ, ನೀರೆಲ್ಲ ಒಣಗಿದೆ ಆಯಿತಾ. ಈಗ ರೈಸ್ ಮಿಕ್ಸ್ ಮಾಡಿ ಎಗ್ ಲಾಸ್ಟಲ್ಲಿ ಮಿಕ್ಸ್ ಮಾಡಿ ಒಟ್ಟಿಗೆ ತೋರಿಸ್ತೀನಿ ಆಯಿತಾ. ಈಗ ನಾನು ಚಿಲ್ಲಿ ಪೌಡ್ರು, ಇದಕ್ಕೆ ಎಷ್ಟು ಬೇಕು ಚಿಲ್ಲಿ ಪೌಡ್ರು, ಒಂದು 1/4 ಸ್ಪೂನ್ ಸಾಕು. ಗರಂ ಮಸಾಲೆ ಪುಡಿ ಅರ್ಧ ಹಾಕ್ತೀನಿ, ಧನಿಯಾ ಪುಡಿ 1 ಸ್ಪೂನ್ ಹಾಕ್ತೀನಿ ಅಷ್ಟೇ ರೀ, ಮತ್ತೇನಿಲ್ಲ. ಓಕೆನಾ? ನೋಡಿ ಫ್ರೆಂಡ್ಸ್, ಇದು ಎಲ್ಲ ಕಲರ್ ಆಗಿದೆ, ಸಖತ್ತಾಗಿದೆ ಅಲ್ಲ. ಎಲ್ಲ ಮಿಕ್ಸ್ ಮಾಡಿದ್ದೀನಿ. ಈಗ ಲಾಸ್ಟಲ್ಲಿ ಎಗ್ ಬಿಡಿಸ್ಕೊಂಡಿದ್ದೀನಲ್ಲ ಅದನ್ನು ಹಾಕಿ ಒಂದ್ಸಲ ಮಿಕ್ಸ್ ಮಾಡಿಬಿಡ್ತೀನಿ. ಇನ್ನು ಟೇಸ್ಟ್ ನೋಡಿಲ್ಲ, ಒಂದ್ಸಲ ಟೇಸ್ಟ್ ನೋಡ್ತೀನಿ, ನೋಡಿಬಿಟ್ಟು ಆಯಿತಾ. ಅಷ್ಟೇ ರೀ, ಎಗ್ ಫ್ರೈಡ್ ರೈಸ್ ವಿತ್ ವೆಜಿಟೇಬಲ್ಸ್, ವೆರಿ ಗುಡ್ ಫಾರ್ ಹೆಲ್ತ್. ಸೊ ನಾನು ಹೇಳಿದ್ದೇನಲ್ಲ, ಐ ಆಮ್ ಎ ಫಿಟ್ನೆಸ್ ಫ್ರೀಕ್ ಅಂತ. ಏರೋಬಿಕ್ಸು ನಂದು ಇದು ಆ್ಯಕ್ಟಿವಿಟೀಸ್ ಎಲ್ಲ ನಡೀತಾ ಇರುತ್ತೆ. ಸೊ ದಯವಿಟ್ಟು ನೀವು ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್. ಓಕೆ, ಹೆಲ್ತ್ ಈಸ್ ವೆಲ್ತ್ ರೀ. ಇವತ್ತು ನೀವೆಲ್ಲ ನನ್ನ ಫ್ರೆಂಡ್ಶಿಪ್ ಡೇಗೆ ನಾನು ನಿಮಗೆಲ್ಲರಿಗೂ ಒಂದು ರಿಕ್ವೆಸ್ಟ್, ನಂದು ಒಂದು ಕಳಕಳಿಯ ಇದು ಏನು ಹೇಳ್ತಾರೆ ರಿಕ್ವೆಸ್ಟು ಏನಂದರೆ, ನಿಮ್ಮ ಆರೋಗ್ಯ ನೋಡ್ಕೊಳ್ಳಿ ಎಲ್ಲರೂ. ಒಳ್ಳೆ ಫುಡ್ ತಿನ್ನಿ, ಡೀಸೆಂಟ್ ಡಯಟ್, ನೋ ಪಿಜ್ಜಾ, ನೋ ಐಸ್ ಕ್ರೀಮ್, ನೋ ಮೈದಾ ಅಟ್ ಆಲ್. ವೈಟ್ ರೈಸ್ ಆದಷ್ಟು ಅವಾಯ್ಡ್ ಮಾಡಿ. ಆ್ಯಕ್ಟಿವ್ ಆಗಿರಿ, ಟ್ರೈ ಟು ಬಿ ವೆರಿ ಆ್ಯಕ್ಟಿವ್. ಇಲ್ಲಿಂದ ಇಲ್ಲಿ ಅಂಗಡಿ ಹೋಗ್ಬೇಕಂದ್ರೆ ಸ್ಕೂಟ್ರಲ್ಲಿ ಹೋಗ್ಬಿಡಿ, ನಡ್ಕೊಂಡು ಹೋಗಿ ಏನೋ ತೊಗೊಂಬನ್ನಿ, ಇಟ್ಸ್ ವೆರಿ ಗುಡ್. ಅಟ್ಲೀಸ್ಟ್ ಸಮ್ ಆ್ಯಕ್ಟಿವಿಟೀಸ್ ಇಂಪಾರ್ಟೆಂಟ್ ರೀ. ಇದು ಮಾಡರ್ನ್ ಏಜ್ ಅಲ್ಲ, ಕೂತಲ್ಲಿ ಮೊಬೈಲ್, ನಿಂತಲ್ಲಿ TV ಇದೇ ಆಗೋಗುತ್ತೆ. ಸೊ ಯು ಹ್ಯಾವ್ ಟು ಬಿ ವೆರಿ ಆ್ಯಕ್ಟಿವ್. ಟೇಕ್ ಕೇರ್ ಆ್ಯಂಡ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಓಕೆನಾ? ಇದೇ ರೀ ನೋಡಿ, ಎಗ್ ಫ್ರೈಡ್ ರೈಸ್ ಹೇಗಿದೆ ಟೇಸ್ಟ್ ನೋಡಿಲ್ಲ, ಮಾಡ್ತೀನಿ. ಈಗ ಎಲ್ಲ ಹಾಕ್ಕೊಂಡಿದ್ದೀನಿ, ನೋಡ್ಬಿಟ್ಟು ನಿಮಗೆ ಹೇಳ್ತೀನಿ ಆಯಿತಾ. ಹೇಗಿದೆ ಅಂತ ಹೇಳಬೇಕು ರೀ ಎಲ್ಲರೂ. ಜಸ್ಟ್ ಲೆಟ್ ಮಿ ನೋ. ಫ್ರೆಂಡ್ಶಿಪ್ ಡೇ ನೀವು ನನಗೆ ಹೇಳಬೇಕು, ಏನು ಈ ಥರ ಮಾಡಬೇಕು, ನೀವು ಹೀಗೆ ಮಾಡಬೇಕಮ್ಮ ನೀನು, ಆ ಥರ ಹೀಗೆ ಅಂದರೆ ನಾನಿನ್ನು ಜಸ್ಟ್ ಹೆಜ್ಜೆ ಇಡ್ತೀನಿ ಅಷ್ಟೇ. ಮತ್ತೇನಿಲ್ಲ, ನಿಮ್ಮ ಜೊತೆ ಮಾತಾಡೋದು ಅಷ್ಟೇ ನನ್ನ ಪ್ಯಾಷನ್, ನಥಿಂಗ್ ಎಲ್ಸ್ ಮೋರ್ ದೆನ್ ದ್ಯಾಟ್. ಓಕೆ, ಅಷ್ಟೇನಾ? ಸೊ ಟೇಕ್ ಕೇರ್, ಗಾಡ್ ಬ್ಲೆಸ್ ಯು, ಹ್ಯಾವ್ ಎ ನೈಸ್ ಡೇ, ಹ್ಯಾಪಿ ವೀಕ್ ಅಹೆಡ್. ಬಾಯ್ ಬಾಯ್. ನೋಡಿ ಸ್ನೇಹಿತರೆ, ಹೇಗಿದೆ ಡಿಸ್ಪ್ಲೇ, ಸೂಪರ್ ಅಲ್ಲ? ನಾನೇನು ಒಳ್ಳೆ ಆರ್ಟಿಸ್ಟ್ ಅಲ್ಲ ರೀ, ಸುಮ್ಮನೆ ಹೀಗೇನು ಬಂತು ತಲೆಯಲ್ಲೇನೋ ಒಂದು ಐಡಿಯಾ ಬಂತು. ಹೇಗಿದೆ? ಚೆನ್ನಾಗಿದೆ ಅಲ್ಲ? ನೈಸ್. ಅಷ್ಟೇ ರೀ, ತೋರಿಸ್ಬೇಕು ಮಾಡಿದಷ್ಟೇ, ಇನ್ನೇನಿಲ್ಲ. ಜಸ್ಟು ಶೋ ಯು, ನಾಟ್ ಏನೋ ದೊಡ್ಡ ಸ್ಕಿಲ್ ಏನಲ್ಲ, ಸುಮ್ಮನೆ. ಓಕೆನಾ? ಸೊ ಏನಿಲ್ಲ ರೀ, ಟೇಕ್ ಕೇರ್, ಒಳ್ಳೆ ಹ್ಯಾಪಿ ಸ್ನೇಹಿತರ ದಿನ. ಓಕೆ, ದೇವ್ರು ಒಳ್ಳೇದು ಮಾಡಲಪ್ಪ. ಗಾಡ್ ಬ್ಲೆಸ್, ಟೇಕ್ ಕೇರ್. ಮರಿಬೇಡಿ ಆಯಿತಾ ನನ್ನ ಚಾನಲನ್ನು. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಮೀ.